ಈ ಮನೇಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತುಂಬಾ ತೊಂದರೆಗಳಾಗ್ತಾನೆ ಇದೆ. ಅನುಷ್ಕಾ ಮನೆ ಬಿಟ್ಟು ಹೋದಾಗಿಂದ ಯಾರ ಮನ್ಸಲ್ಲೂ ನೆಮ್ಮದಿ ಅನ್ನೋದೇ ಇಲ್ಲ. ಅವಳು ಆದಷ್ಟು ಬೇಗ ವಾಪಸ್ ಬಂದ್ರೆ ಗಣಪತಿ ಹೋಮ ಮಾಡಿಸ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ಅದನ್ನ ಬೇಗ ಮಾಡಿಸಿದ್ರೆ ಒಳ್ಳೇದು. ಹೌದಮ್ಮ, ಅತ್ತೆ ಆಫೀಸು ಮನೆಗೆ ಶಿಫ್ಟ್ ಆಗ್ತಿದ್ಯಲ್ಲ, ಅದ್ರ ಪೂಜೆನ ಒಟ್ಟಿಗೆ ಮಾಡ್ಬಿಡೋಣ. ಹೌದು ರಾಜ, ಹಾಗೆ ಮಾಡೋಣ. ನಾಳೆ ಎಲ್ಲರೂ ನಿಮ್ಮ ಕೆಲಸಗಳಿಗೆ ರಜಾ ಹಾಕೊಂಡು ಮನೇಲೇ ಇದ್ಬಿಡಿ. ಗಣಪತಿ ಹೋಮ ಮತ್ತೆ ಆಫೀಸ್ ಪೂಜೆ ಎರಡು ಒಟ್ಟಿಗೆ ಮಾಡಿ ಮುಗಿಸ್ಬಿಡೋಣ. ರಾಣಿ, ನೀನು ಬರಲೇಬೇಕು. ಯಾಕಂದರೆ ನಮ್ಮ ಕುಟುಂಬದವರಲ್ಲಿ ನೀನು ಒಬ್ಳು. ಅಷ್ಟೇ ಅಲ್ಲ, ನಿನ್ನ ಜೊತೆ ನಿಮ್ಮ ಮನೆಯವರೆಲ್ಲರೂ ಬರಬೇಕು. ಹೌದು ರಾಣಿ, ನಾಳೆ ಫಂಕ್ಷನ್ಗೆ ನೀನಂತೂ ಇರಲೇಬೇಕು. ಅನುಷ್ಕನ್ನ ಕರ್ಕೊಂಡು ಬಂದಿದ್ದು ನೀನೇ ತಾನೇ? ಇದನ್ನ ನಾನೇ ಹೇಳಬೇಕು ಅಂತಿದ್ದೆ, ಅಷ್ಟರಲ್ಲಿ ಮೇಡಮೇ ಹೇಳ್ಬಿಟ್ರು. ಇದಕ್ಕೆ ನಾನು ಬರಲ್ಲ ಅಂತ ಹೇಳಿದ್ದು. ನೀವುಗಳು ಹೇಳ್ತಿರೋದೇನೋ ಮಾಡ್ತಿರೋದೇನೋ. ಫ್ಯಾಮಿಲಿ ಅಂದಮೇಲೆ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಇರಬೇಕು. ಇಷ್ಟಕ್ಕೂ ಇವಳು ಯಾರು? ಸ್ಟಾಫ್ ತಾನೆ. ಸ್ಟಾಫ್ ಹೇಗೆ ಫ್ಯಾಮಿಲಿ ಮೆಂಬರ್ ಆಗಕ್ಕೆ ಸಾಧ್ಯ? ಸ್ಟಾಫ್ ಏನಿದ್ರು ಆಫೀಸ್ ಒಳಗಿರ್ಬೇಕಷ್ಟೇ. ಇದು ನಮ್ಮನೆ ಫಂಕ್ಷನ್, ಅವಳು ಯಾಕೆ ಬರಬೇಕು? ನಿನ್ನ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಯಾವ ಮಾತಿಗೂ ನಾನು ಸೊಪ್ಪು ಹಾಕೋಕ್ ಬಿಡೋದಿಲ್ಲ. ನಾಳೆ ರಾಣಿ ಬರಬೇಕು ಅಂತ ನಾನು ತೀರ್ಮಾನ ಮಾಡಿದ್ಮೇಲೆ ಅವಳು ಬಂದೇ ಬರ್ತಾಳೆ. ಅಂದ್ರೆ ನನ್ನ ಅಭಿಪ್ರಾಯಕ್ಕೆ ಈ ಮನೇಲಿ ಬೆಲೆ ಇಲ್ಲ ಅಂತಾಯ್ತು. ಎಲ್ರು ನೀವ್ ಹೇಳಿದ್ ಕೇಳ್ಕೊಂಡು ನಿಮ್ಗೆ ಎದುರ್ಕೊಂಡಿರ್ಬೇಕಾ? ನಾನ್ ಕೇರ್ ಮಾಡಲ್ಲ. ಅನುಷ್ಕಾ, ತೆಗೆದು ಬಿಟ್ಟ ಅಂದ್ರೆ ಹಲ್ಲೆಲ್ಲ ಉದುರೋಗ್ಬೇಕು. ನೀನು ನನ್ನ ಮಗಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನ್ ಮಾಡೋ ಸಣ್ಣ ಪುಟ್ಟ ತಪ್ಪುಗಳನ್ನೆಲ್ಲ ಕ್ಷಮಿಸ್ಬೋದು. ಆದ್ರೆ ಈ ಅಹಂಕಾರಗಳನ್ನ ಸಹಿಸ್ಕೊಳಕ್ ಆಗೋದಿಲ್ಲ. ನನ್ನ ಮತ್ತೆ ಅಕ್ಕನ ಮಧ್ಯ ಎಷ್ಟೋ ಭಿನ್ನಾಭಿಪ್ರಾಯಗಳು ಇರಬಹುದು, ಆದ್ರೆ ಅವಳು ನನ್ನ ಅಕ್ಕ. ಇಡೀ ಸಂಸಾರದ ಜವಾಬ್ದಾರಿನ ಹೊತ್ಕೊಂಡು ನಡೆಸ್ತಾ ಇದ್ದಾಳೆ. ನಮ್ಮಿಬ್ರು ಅಕ್ಕ ತಂಗಿ ಸಂಬಂಧದ ಮಧ್ಯೆ ನಮ್ಮ ತಾಯಿ ಮಗಳ ಸಂಬಂಧ ತುಂಬಾ ಚಿಕ್ಕದು ಅನ್ಸುತ್ತೆ. ತಾಯಿ ಪ್ರೀತಿ ನಿನಗೆ ಬೇಕು ಅನ್ನೋದಾದ್ರೆ ಅಕ್ಕನ ಮಾತಿಗೆ, ಅವಳ ನಿರ್ಧಾರಗಳಿಗೆ ನಿನ್ ಬೆಲೆ ಕೊಡ್ಲೇಬೇಕು. ಇಲ್ಲಾಂದ್ರೆ ಈ ಮನೇಲಿ ನಿನಗ್ ಜಾಗ ಇಲ್ಲ. ಈಗ್ಲೇ ನೀ ಮನೆಯಿಂದ ಆಚೆ ಹೋಗ್ತಾ ಇರ್ಬೋದು. ನಿನಗೋಸ್ಕರ ಒಂದ್ ತೊಟ್ಟು ಕಣ್ಣೀರ್ ಕೂಡ ಹಾಕಲ್ಲ ನಾನು. ನೋಡು, ನನ್ನ ಮಾತಿಂದ ನಿನಗೆ ಬೇಜಾರಾಗ್ತಾ ಇರಬಹುದು, ಆದ್ರೆ ಒಂದ್ ಅರ್ಥ ಮಾಡ್ಕೊ, ನಾನ್ ನಿನಗ್ ಬೈತಾ ಇಲ್ಲ. ಆದ್ರೆ ರಾಣಿ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ರಾಣಿ ಈ ಮನೆಗೆ ಬಂದ ಮೇಲೇನೆ ಎಲ್ಲ ಸಂತೋಷ ಸಂಭ್ರಮಗಳು ಡಬಲ್ ಆಗಿರೋದು. ಅವಳೊಂಥರ ಲಕ್ಕಿ ಚಾಮ್.
ಸಾರಿ ಮ್ಯಾಮ್, ನನ್ನ ವಿಷಯವಾಗಿ ನೀವು ಯಾರು ತಲೆ ಕೆಡಿಸ್ಕೋಬೇಡಿ. ನಾನು ಮೊದಲೇ ನಮ್ಮ ಅಮ್ಮನ ಹುಡ್ಕೋ ಪ್ರಯತ್ನದಲ್ಲಿದ್ದೀನಿ. ಆ್ಯಕ್ಚುಲಿ ನಂಗೆ 1 ವೀಕ್ ಲೀವ್ ಬೇಕು ಅಂತ ಕೇಳೋಣ ಅಂತ ಬಂದೆ. ದಯವಿಟ್ಟು ನನಗೆ ಪೂಜೆಗೆ ಬಾ ಅಂತ ಫೋರ್ಸ್ ಮಾಡಬೇಡಿ. ಕೇಳಿಸ್ಕೊಂಡ್ರಾ? ನಾನೇನ್ ಬರದ್ ಬೇಡ ಅಂತ ಹೇಳ್ತಿಲ್ಲ, ಅವಳೇ ಬರಕ್ ಆಗಲ್ಲ ಅಂತ ಕಾರಣ ಹೇಳ್ತಿದ್ದಾಳಲ್ಲ. ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ಬಲ್ವಂತ ಮಾಡ್ತಿರೋದ್ ನೀವುಗಳು. ನನಗೆ ಹೊರಡ್ತೀನಿ ಮ್ಯಾಮ್. ರಾಣಿ, 1 ನಿಮಿಷ. ಯಾರೇ ನಿನ್ನನ್ನ ನಾಳೆ ಬರಬೇಡ ಅಂತ ಹೇಳಿದ್ರು ಅದು ನನಗೆ ಬೇಕಾಗಿಲ್ಲ. ನೀನು ನನ್ನ ಬಗ್ಗೆ ತಾಯಿ ಅನ್ನೋ ಗೌರವ ಇಟ್ಕೊಂಡಿದ್ರೆ ಆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ನಿನ್ನನ್ನ ಕರಿತಾ ಇದ್ದೀನಿ. ನಾಳೆ ನೀನು ತಪ್ಪದೆ ಪೂಜೆಗೆ ಬರಬೇಕು ಅಷ್ಟೇ.